ನಮಸ್ಕಾರ ಎಲ್ರಿಗೂ. ನಾನಿವತ್ತು ಇಲ್ಲಿ ಹೋಟೆಲಲ್ಲಿ ಮಾಡೋ ಥರ ಸೆಟ್ ದೋಸೆನ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿದೆ. ಸಾಬುದಾನ ಅಕ್ಕಿ ಅಥವಾ ಸೀಮೆ ಅಕ್ಕಿ ಅಂತೀವಲ್ಲ ಅದರಲ್ಲಿ ಮಾಡಿರೋ ದೋಸೆ. ಈ ಥರ ದೋಸೆ ಮಾಡಿದ್ರೆ 2 ತಿನ್ನೋ ಜಾಗದಲ್ಲಿ ಆರಾಮಾಗಿ 4 ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದರ ಜೊತೆಗೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿದ್ದೀನಿ, ಯಾಕೆಂದರೆ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್. ನೋಡಿ ದೋಸೆದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಸಾಫ್ಟಾಗಿತ್ತು. ಹಾಗೆಯೇ ನಾನು ಮಾಡಿದ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿತ್ತು. ಬನ್ನಿ ದೋಸೆ ಮತ್ತು ಚಟ್ನಿ ಎರಡೂ ಯಾವ ವಿಧಾನದಲ್ಲಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ದೋಸೆ ಅಕ್ಕಿನ 1 ಲೋಟ ಆಗುವಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆಸಿಡಬೇಕು. ಒಂದು 6 ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕದು. ಇನ್ನೊಂದು ಪಾತ್ರೆಯಲ್ಲಿ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಸೀಮೆ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡೆ. ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಆ ಸೀಮೆ ಅಕ್ಕಿ ಚೆನ್ನಾಗಿ ನೆನೆಯೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರು ಆದಷ್ಟು ಸ್ವೀಟಾಗಿರಲಿ, ಹುಳಿ ಮೊಸರು ಬೇಡ. ನೋಡಿ ಈ ಥರ ಕಂಪ್ಲೀಟಾಗಿ ಸೀಮೆ ಅಕ್ಕಿ ನೆನೀತು, ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 6 to 8 ಅವರ್ಸ್ ಬಿಟ್ಟು ಈ ಥರ ನೋಡಿದಾಗ ಅಕ್ಕಿ ಈ ಥರ ಚೆನ್ನಾಗಿ ನೆಂದಿತ್ತು. ಸೀಮೆ ಅಕ್ಕಿ ಮೊಸರಲ್ಲೂ ಅಷ್ಟೇ ಚೆನ್ನಾಗಿ ನೆಂದಿತ್ತು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಕ್ಕಿನ ಗ್ರೈಂಡ್ ಮಾಡ್ಕೊಂಡಾಗ ಈ ಥರ ಆಯಿತು. ಸ್ವಲ್ಪ ನೀರಾಗಿದ್ದರೂ ಪರವಾಗಿಲ್ಲ, ಯಾಕೆಂದರೆ ನಾವು ಆಮೇಲೆ ಸೀಮೆ ಅಕ್ಕಿನ ಗ್ರೈಂಡ್ ಮಾಡಿ ಅದಕ್ಕೆ ಸೇರಿಸ್ಕೊಂಡಾಗ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ನೋಡಿ ಸೀಮೆ ಅಕ್ಕಿ ಮೊಸರಲ್ಲಿ ನೆನೆಸಿ ಗ್ರೈಂಡ್ ಮಾಡ್ಕೊಂಡಾಗ ಹೀಗಾಗಿತ್ತು. ಇವಾಗ ಇದನ್ನು ಅಕ್ಕಿ ರುಬ್ಕೊಂಡಿದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಕೈಯಲ್ಲೇ ಈ ಥರ ಸರಿ ಮಾಡ್ಕೊಳ್ಳಿ. ಹೀಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ, ಅಂದರೆ ಒಂದು 4 ಅವರ್ಸ್. ಇಲ್ಲಿ ಇವಾಗ ಚಟ್ನಿಗೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 6 ಮೀಡಿಯಮ್ ಸೈಜ್ ಟೊಮೆಟೊ, ಒಂದು 3 ಈರುಳ್ಳಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ 1 ಕಪ್ಪು ತೆಂಗಿನಕಾಯಿ ತುರಿ ಅಥವಾ ಹಸಿ ಕೊಬ್ಬರಿ. ಇವಾಗ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಉದ್ದವಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಕ್ಕೆ ಕಟ್ ಮಾಡಿರೋ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುತ್ತೆ. ಹಾಗೆಯೇ ಉಪ್ಪು ಅದಕ್ಕೆ ಚೆನ್ನಾಗಿ ಹಿಡಿದಿರುತ್ತೆ. ನಾವು ಮತ್ತೆ ಚಟ್ನಿ ರುಬ್ಕೊಳ್ಳುವಾಗ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅಂತ 2 ನಿಮಿಷ ಮುಂಚೆ ಕಾಯಿ ತುರಿನೂ ಅದಕ್ಕೆ ಸೇರಿಸ್ಕೊಂಡೆ. ಯಾಕೆಂದರೆ ಸ್ವಲ್ಪ ಬಿಸಿ ಮಾಡಿ ನಾವು ರುಬ್ಕೊಳ್ಳೋದ್ರಿಂದ ಚಟ್ನಿನ ಸ್ವಲ್ಪ ಹೊತ್ತು ಇಡ್ಬೋದು. ಅಂದರೆ ನೀವು ಬೆಳಗ್ಗೆ ಮಾಡಿದ ಚಟ್ನಿ ರಾತ್ರಿ ತನಕನೂ ಚೆನ್ನಾಗೇ ಇರುತ್ತೆ. ಹಸಿ ಕಾಯಿ ಹಾಕೋದ್ರಿಂದ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಈ ಥರ ಬಿಸಿ ಬಾಣಲೆಗೆ ಹಾಕ್ಕೊಂಡು ಕಾಯಿ ತುರಿ ಹುರ್ಕೊಂಡೆ. ನೋಡಿ ಇವಾಗ ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ಆರಲಿ. ಅದು ಆರಿದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಈಗ ನೀರು ಹಾಕ್ಕೊಳ್ಳಿಲ್ಲ, ನಾನು ನೀರು ಹಾಕ್ಕೊಳ್ದೆ ಹಾಗೆ ರುಬ್ಕೊಂಡೆ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಚಟ್ನಿ. ಸೊ ಈಗ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಂಡೆ. ಇವಾಗ ನೋಡಿ ಚಟ್ನಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ. ಇದು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡ್ತಿರೋ ಸಾಬುದಾನ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ
ಒಂದು 4 ಅವರ್ಸು ಇದು ರೆಸ್ಟ್ ಆಗಿತ್ತು ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ದೋಸೆ ಮಾಡೋದಕ್ಕಿಂತ ಒಂದು 5-10 ನಿಮಿಷ ಮುಂಚೆ ಅಂತ ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಅಂದರೆ ಸಾಮಾನ್ಯವಾಗಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತಲ್ಲ, ಆ ಹದಕ್ಕೆ ತಂದ್ಕೊಳ್ಳಿ. ಈಗ ನೋಡಿ ಫುಲ್ಲು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂತ. ನೋಡಿ, ಇದು ಆ್ಯಕ್ಚುಯಲ್ ಕನ್ಸಿಸ್ಟೆನ್ಸಿ ಈ ದೋಸೆಗೆ ಬೇಕಾಗಿರೋದು. ಇವಾಗ ತವಾ ಮೇಲೆ ಹಾಕೋದಕ್ಕೆ ರೆಡಿ ಇದೆ ಹಿಟ್ಟು. ಈ ಥರ ದೋಸೆನ ತುಂಬ ಜಾಸ್ತಿ ಎರಿಯಕ್ಕೆ ಹೋಗಬೇಡಿ. ಸುಮ್ಮನೆ ಇಷ್ಟು ಒಂದು ಸೌಟಲ್ಲಿ ಹಾಕಿ ಬಿಟ್ಬಿಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ. 1.5 ನಿಮಿಷದಿಂದ 2 ನಿಮಿಷ ಬೇಕು ಒಂದು ದೋಸೆ ಬೇಯೋದಕ್ಕೆ. ಆಮೇಲೆ ಓಪನ್ ಮಾಡಿದಾಗ ನೋಡಿ ದೋಸೆ ಈ ಥರ ಬಂದಿತ್ತು. ತುಂಬ ಚೆನ್ನಾಗಿತ್ತು. ನಾನು ಮೊದಲೇ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ನಾವು ಉದ್ದಿನ ದೋಸೆ ಮಾಡಿಕೊಂಡು ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಡಿಫ್ರೆಂಟಾಗಿ ಈ ಥರ ದೋಸೆ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಕ್ಯಾರಿ ಮಾಡೋರಿಗೆಲ್ಲ ಅಷ್ಟು ಸರಿ ಹೋಗೋಲ್ಲ, ಯಾಕೆಂದರೆ ಸೀಮೆ ಅಕ್ಕಿಲಿ ಮಾಡಿರೋದ್ರಿಂದ ಒಂದು ದೋಸೆಗೆ ಇನ್ನೊಂದು ದೋಸೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮನೆಯಲ್ಲೇ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ದೋಸೆ ಜೊತೆಗೆ ಚಟ್ನಿ ಮಾಡಿಕೊಂಡು ಹೀಗೆ ತಿಂತಾಯಿದ್ರೆ, ನಾನು ಆವಾಗಲೇ ಹೇಳ್ದಾಗೆ 2 ದೋಸೆ ತಿನ್ನೋ ಕಡೆ 4 ದೋಸೆ ಆರಾಮಾಗಿ ತಿನ್ಬೋದು. ಸೊ ನಾನು ಮಾಡಿದ ವಿಧಾನದಲ್ಲಿ ನಿಮ್ಮೆಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ,